ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತೆಲ್ಲದೇನಪ್ಪ ಅಂದ್ರೆ ಮಾರ್ಕೆಟಿಗೆ ಬಂದೀನಿ ರೀ. ಮನೆ ಒಳಗೆ ಸೆಂತಿಲ್ಲ, ಕಾಯಿಪಲ್ಲೆ ತೊಗೊಳ್ಬೇಕು. ಕಾಯಿಪಲ್ಲೆ ತೊಗೊಳಕ್ಕೆ ಬಂದೀನಿ. ಇಲ್ಲಿ ಏನೇನು ನಡೆದೈತಿ ನೋಡೋಣ್ರಿ. ಇಲ್ಲಿ ಎಲ್ಲ ಜನ ನನ್ನ ನೋಡಕತ್ತಾರೆ, ಏನೇನು ಮಾಡಕತ್ತಾನೆ ನೀವು ಸುಳ್ಳು ಮಗ ಅಂತೇಳಿ. ಏನು ಹಂಗೇನು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಈಗ ನಾವು ಒಬ್ಬನ ಬಂದಿಲ್ಲ ರೀ, ನಮ್ಮ ದೋಸ್ತನು ಅದ ನಿಂದ ಅವನ ಜೊತೆ ಇಲ್ಲ ಕರಿ ಹಾಕೋಣ ಒಂದು ಬರತ್ರಿ. ನಮ್ದು ಕರಿ ಹಾಕೋಣ ಅಂತಾರೆ ಇವಂಗ. ತೆಲಂಗಾಣ ಬದನೆಕಾಯಿಗಳು ಹೆಂಗದ ನೋಡ್ರಿ, ಒಂದು ಸ್ವಲ್ಪ ಇಲ್ಲಿ ನೋಡ್ರಿ, ಹಿಂಗದ ನೋಡ್ರಿ. ತೆಲಂಗಾಣ ಬದನೆಕಾಯಿ ಹಿಂಗಿರ್ತಾವ್ರಿ. ಮೆಣಸಿನ್ಕಾಯಿ 40 ರೂಪಾಯಿ ಹಾಫ್ KG ತೊಗೊಂಡೀನಿ ರೀ. ಮನೆಗೆ ಹೋಗ್ಬೇಕು. ಟೊಮೆಟೊ ತೊಗೊಳಕತ್ತೀನಿ ರೀ. ಟೊಮೆಟೊ 80 ರೂಪಾಯಿ KG. ನೋಡ್ರಿ, ನಮ್ಮ ದೋಸ್ತ 80 ರೂಪಾಯಿ KG ಇದ್ದಿದ್ದಕ್ಕೆ ಪಾವು KG ತೊಗೊಳಕತ್ತಾನ. ಒಂದು ಅರ್ಧ KG ತೊಗೊಂತಂದ್ರೆ ಬಂದ್ರೆ 2 KG ತೊಗೊಳವ. ಇವತ್ತು ಹಾಫ್ KG ಅಷ್ಟೇ ತೊಗೊಳಕತ್ತಾನ. ಇಲ್ಲಿ ನೋಡ್ರಿ, KG 80 ರೂಪಾಯಿ ಅಂತ ರೀ ಟೊಮೆಟೊ. ಇವಾಗ ನಮ್ಮ ಕರ್ನಾಟಕದೊಳಗೆ ಎಷ್ಟೈತಿ ಗೊತ್ತಿಲ್ಲ, ಈ 80 ರೂಪಾಯಿ ಅಂತ. ಮಳೆ ಒಂದು ಬರಾಕತ್ತೈತಿ, ಹಿಂಗಾಗಿ ಇಲ್ಲಿ ಜನನೂ ಜಾಸ್ತಿ ಬಂದಿಲ್ಲ ಮಳೆ ಇರೋ ಸಂಬಂಧ. ರೇಟೂ 80 ರೂಪಾಯಿ KG ಹೇಳಕತ್ತಾರ ಟೊಮೆಟೊ. ಮಾರ್ಕೆಟ್ ಒಳಗೆ ಜನನ ಇಲ್ರಿ. ನಮ್ಮ ದೋಸ್ತರೆಲ್ಲ ಮಳೆ ಒಂದು ಬರೋದೈತಿ, ಸರಿಯಾಗಿ ಏನು ತೊಗೊಳ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಮಾರ್ಕೆಟ್ ಎಲ್ಲ ಫುಲ್ ಇರ್ತೈತಿ, ಎಲ್ಲ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ನಮ್ಮ ದೋಸ್ತರು ಇಲ್ಲಿ ನೋಡ್ರಿ. ಮಾರ್ಕೆಟಿಗೆ ಹೋಗಿ ಬಂದೆ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗಿದ ತಕ್ಷಣ ಬಂದು ಅಲ್ಲಿ ಸರಿಯಾಗಿ ಮಳೆ ಬರ್ತಾಯಿತ್ತು. ಮಳೆ ಬರೋ ಸಲುವಾಗಿ ಸರಿಯಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಏನೇನು ತೊಗೊಂಬಂದಿನಪ್ಪ ಅಂದ್ರೆ, ಇದು ಕ್ಯಾಪ್ಸಿಕಮ್ ತೊಗೊಂಡಿನಿ ರೀ. ನಮ್ಮದು ಭಾಷೆ ಒಳಗೆ ಹೇಳ್ಬೇಕಂದ್ರೆ ದೊಡ್ಡ ಮೆಣಸಿನ್ಕಾಯಿ. ಇದು ಅರ್ಧ KG 40 ರೂಪಾಯಿ ರೀ. ಇದು ಟೊಮೆಟೊ ರೀ. ಟೊಮೆಟೊ KG ತೊಗೊಂಡಿನಿ ರೀ. KG ಎಷ್ಟಪ್ಪ ಅಂದ್ರೆ 80 ರೂಪಾಯಿ ರೀ. ಇದು ಮೆಣಸಿನ್ಕಾಯಿ ರೀ. ಮೆಣಸಿನ್ಕಾಯಿ 40 ರೂಪಾಯಿ ರೀ, ಅರ್ಧ KG ಆಲೂಗಡ್ಡೆ ತೊಗೊಂಡಿನಿ ರೀ. ಇದು 40 ರೂಪಾಯಿ. ಇದು ಒಂದು ಅರ್ಧ KG ಬೆಂಡೆಕಾಯಿ ತೊಗೊಂಡಿನಿ ರೀ. ಇದು ಬೆಂಡೆಕಾಯಿ ಕೂಡ 40 ರೂಪಾಯಿ ರೀ. ಇದು ಸ್ವಲ್ಪ ಮನೆಗೆ ಕೊತ್ತಂಬರಿ ಬೇಕಂತೇಳಿ ಕೊತ್ತಂಬರಿ ತೊಗೊಂಡಿನಿ ರೀ. ಇಷ್ಟು ಐತೆ ರೀ. ಇದು ಕೊತ್ತಂಬರಿ 20 ರೂಪಾಯಿ ರೀ. ಇದು ಕೊತ್ತಂಬರಿ ಒಂದು ತೊಗೊಂಡಿನಿ ರೀ. ಹಂಗೆ ಮನ್ಯಾಗ ಬಂದ್ರೆ ಅದು ಕುಂತ್ಕೊಂಡು ತಿನ್ನಕ್ಕೆ ಬರ್ತಂತೇಳಿ ಚಿಪ್ಸ್ ಪ್ಯಾಕೆಟ್ ಬೇರೆ ತೊಗೊಂಡಿನಿ ರೀ. ಇದೊಂದು 30 ರೂಪಾಯಿ ರೀ. ಇದು ಇವನ್ನ ತೊಗೊಂಡಿನಿ ರೀ, ನುಗ್ಗೆಕಾಯಿ ತೊಗೊಂಡಿನಿ ರೀ. ಇವು ಎಷ್ಟಪ್ಪ ಅಂದ್ರೆ 20 ರೂಪಾಯಿ 3 ರೀ. 20 ರೂಪಾಯಿ 3 ರೀ ತೊಗೊಂಡಿನಿ ರೀ. ಏನಿಲ್ಲ ರೀ, ಮನೆಗೆ ಬಂದೀನಿ. ಮನೆಗೆ ಬಂದು ಎಲ್ಲ ಜೋಡಿಸ್ಬೇಕು ಇವ್ನು ಎಲ್ಲೆಲ್ಲಿದ್ದು ಅಲ್ಲಿಟ್ಟು. ಇದು ಟೊಮೆಟೊ ಏನಪ್ಪ ಅಂದರೆ, ಟೊಮೆಟೊ ಇಷ್ಟು ದುಬಾರಿ ಆಗೈತಿ ಏನೋ ಗೊತ್ತಿಲ್ಲ ರೀ. KG 80 ರೂಪಾಯಿ ಆಗೈತೆ ರೀ. ಮೊನ್ನೆ 100 ರೂಪಾಯಿ ಐತಿ KG, ಇವತ್ತು 80 ರೂಪಾಯಿ ಐತಿ. ಇನ್ನೂ 20 ರೂಪಾಯಿ ಇಳಿಕೆ ಆಗೈತೆ ಅಷ್ಟೇ. ಏನಿಲ್ಲ ರೀ, ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗಕತ್ತಿಲ್ಲ. ರೈತರಿಗೆ ಒಳ್ಳೆಯ ಬೆಲೆ ಅವ್ರ ಮಾರುಕಟ್ಟೆಗೆ ಬಂದು ಅವರೇ ಸ್ವತಃ ಮಾರಿಕೊಂಡು ಅವ್ರ ಜೀವನವನ್ನು ಅವ್ರು ಸಾಗಿಸ್ಕೋಬೇಕು. ಈ ಮಧ್ಯವರ್ತಿಗಳು, ಏಜೆಂಟ್ಗಳು ಮತ್ತು ಇಲ್ಲಿ ಬಂದು ಕುಂತು ಮಾರ್ತಾರಲ್ಲ ಇವ್ರುಗಳು ಎಲ್ಲ ತಿಂದು ಇವ್ರು ದೊಡ್ಡವ್ರು ಹಾಕತ್ತಾರೆ ಹೊರತು ರೈತರು ದೊಡ್ಡವ್ರು ಹಾಕತ್ತಿಲ್ಲ. ಏನಪ್ಪ ಅಂದ್ರೆ, ರೈತ ನೀನು ಎಷ್ಟೇ ದುಡಿದಿದ್ರು ಏನಾದರೂ ತಿನ್ನಬೇಕಾಗಿದ್ದು ಹಣ ಅಲ್ಲ. ರೈತ ದುಡಿದು ಕಷ್ಟಪಟ್ಟು ಬೆಳೆದಂಥ ದವಸ ಧಾನ್ಯಗಳನ್ನೇ ಬಿಟ್ಟು ಹೊರತು ಇನ್ನೇನು ತಿನ್ನೋಕ್ಕಾಗಲ್ಲ. ಇವತ್ತು ಪಿಜ್ಜಾ ಬರ್ಗರ್ ಏನೇನೋ ತಿಂತೀರಿ ಮಂದಿ, ಅವನ್ನೆಲ್ಲ ಏನು ತಿಂದ್ರೂ ಇದಕ್ಕೆಲ್ಲ ಬೇಕು. ಮೇನ್ ಏನು ಬೇಕಪ್ಪ ಅಂದ್ರೆ, ಇದು ಆಲೂಗಡ್ಡೆನೂ ಬೇಕಾ, ಮೆಣಸಿನ್ಕಾಯಿನೂ ಬೇಕಾ, ಟೊಮೆಟೊನೂ ಬೇಕಾ, ಕೊತ್ತಂಬರಿನೂ ಬೇಕಾ. ಇವೆಲ್ಲವೂ ಮುಖ್ಯವಾದ ಅಂಶಗಳು, ಮುಖ್ಯವಾದ ಪದಾರ್ಥಗಳು ಕೂಡ. ಇವು ಎಲ್ಲದಪ್ಪ ಅಂದ್ರೆ, ಇವತ್ತು ಮನೆಯೊಳಗೆ ಒಂದು ಅಡುಗೆ ಆಗ್ಬೇಕಂದ್ರೆ ಟೊಮೆಟೊ ಬೇಕು, ಮೆಣಸಿನ್ಕಾಯಿ ಬೇಕು. ಇವೆರಡೂ ಇರ್ಲಿಕ್ಕಪ್ಪ ಅಂದ್ರೆ ಅಡುಗೆನೂ ಸರಿಯಾಗಿರೋಂಗಿಲ್ಲ. ಯಾಕಪ್ಪ ಅಂದ್ರೆ, ರೈತರಿಗೆ ರೆಸ್ಪೆಕ್ಟ್ ಕೊಡ್ರಿ, ರೈತರನ್ನು ಬೆಳೆಸ್ರಿ, ಉಳಿಸ್ರಿ ಅಂತ ಹೇಳೋದು ಒಂದೇ ಉದ್ದೇಶ. ನಾವು ರೈತರ ಮಕ್ಕಳಾಗಿ ರೈತರಿಗಾಗಿ ಶ್ರಮಿಸೋಣ, ರೈತರಿಗಾಗಿ ಒಳ್ಳೆಯದನ್ನು ಬಯಸೋಣ ಅಂತ ಹೇಳೋದು ಈ ವಿಡಿಯೋದ ಅಂಶವಾಗಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್, ಜೈ ಕರ್ನಾಟಕ, ಜೈ ಭಾರತ್. ಕೆಟ್ಟಿರೋದು ದೂರ ಇರೋದ್ರಿಂದ ಹಿಂಗಾಗಿ ನಮ್ಮವ್ರು ಹೋಗೋದು ಆಗಂಗಿಲ್ಲ. ಹೀಗಾಗಿ ನಾನೇ ಮನೆಗೂ ಏನೇನು ಬೇಕಾದ್ರಪ್ಪ ಅಂದರೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ. ಲಿಸ್ಟ್ ಮಾಡ್ಕೊಳೋದಲ್ಲ, ನಾವು ಸಣ್ಣವ್ರು ಇರೋದ್ರಿಂದ ಗೊತ್ತು ಏನೇನು ಮನೆಗೆ ಬೇಕು. ಮನೆಯಾಗ ನೋಡ್ಕೊಂಡ್ಬಿಡ್ತೀನಿ ರೀ, ಮನೆಯಾಗ ಏನೇನಿಲ್ಲ. ಒಂದು ವಾರಕ್ಕೆ ಆಗೋ ಐಟಮ್ಸು ಏನೇನು ಬೇಕು ಅವಾಗ ನಾನೇ ತಂದುಬಿಡ್ತೀನಿ ರೀ. ಮನೆಯೊಳಗೆ ಅವರು ಹಂಗೇನ್ರಿ ಇದ್ರಪ್ಪ ಅಂದ್ರೆ ಮತ್ತು ನನಗೆ ಕನ್ಫ್ಯೂಷನ್ ಇದ್ರೆ ಮತ್ತು ನಮ್ಮ ಅವ್ರಿಗೆ ಫೋನ್ ಹಚ್ಚಿ ಕೇಳ್ಕೊತೀನಿ ರೀ. ಮನೆಗೆ ಇಂಥದ್ದಿಲ್ಲ ಅಂದರೆ ಇಷ್ಟೇ ಐಟಮ್ಸ್ ಸಾಕ್ರಿ.